ಏನು ಸ್ಪೆಷಲ್ ಇವತ್ತು? ಇವತ್ತು ಮ್ಯಾಗಿ ಮಾಡ್ತಾ ಇದ್ದೀನಿ. ಟೊಮೊಟೊ ಕುಯ್ತಾ ಇದೆಯಾ? ಮತ್ತೆ ಫಸ್ಟು ಬಟಾಣಿ ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ತೋರಿಸು. ಇಲ್ಲಿ ಬಟಾಣಿ ಇಸ್ ಕುಕಿಂಗ್ ಯಾರು? ಇಲ್ಲಿ ಬಟಾಣಿ ಬೇಯ್ತಾ ಐತೆ. ಇಲ್ಲಿ ತರಕಾರಿ, ಇದು ನಾನು ಹಚ್ಚಿಟ್ಟಿರೋದು ತರಕಾರಿ, ಈರುಳ್ಳಿ, ಬೀನ್ಸ್ ಆ್ಯಂಡ್ ಕ್ಯಾರೆಟ್. ಇಲ್ಲಿ ಟೊಮೊಟೊ ಹಚ್ತಾವಳೆ. ಸ್ವಲ್ಪ ಚಿಕ್ಕದಾಗಿ ಅದು ಮಾಡು, ಅಷ್ಟು ದೊಡ್ಡದಾಗಿ ನನಗೆ ಹೆಂಗ್ ಮಾಡಿದ್ರು ಟೇಸ್ಟ್ ಇದೆ. ನೀನು ನಿನ್ ತಂಗಿನೂ ಅಲ್ಲ, ಸ್ವಲ್ಪ ಚಿಕ್ಕದಾಗಿ ಮಾಡು, ಅಷ್ಟು ದೊಡ್ಡದಾಗಿ ಮಾಡಿದ್ರೆ ಬೇಯಕ್ಕೂ ಲೇಟ್. ಅದಕ್ಕೆ ನೋಡು, ಇದನ್ನು ಸ್ವಲ್ಪ ಚಿಕ್ಕದಾಗಿ ಅಲ್ಲ, ನಿಮ್ಮಮ್ಮ ಹೆಂಗ್ ಬೇಕು ಹಂಗ್ ಕಟ್ ಮಾಡ್ತಾರೆ, ಸಣ್ಣಕ್ಕೆ ಆತರ ಇಲ್ಲ. ನೀವಿಬ್ರೆ ಆತರ, ಆದ್ರೆ ಟೇಸ್ಟ್ ನಾರ್ಮಲ್ ಆಗೇ ಇರುತ್ತೆ ನೀವಿಬ್ರು ಮಾಡೋದು. ಏನಂದ್ರೆ ನನಗೆ ಈ ತರ ಹಚ್ಚೋದಲ್ಲ, ಸಣ್ಣ ಸಣ್ಣಗಿದ್ರೆ ಇಷ್ಟ, ಅದಕ್ಕೆ ನನಗೆ ಹಚ್ಚೋದು. ನಾನೇನು ಟೇಸ್ಟ್ಗೋಸ್ಕರ ಹಚ್ಚಲ್ಲ. ಟೇಸ್ಟ್ ಇದಾಗ ತುಂಬಾ ಚೆನ್ನಾಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಸ್ಯಾಟರ್ಡೆ, ನಮ್ಮ ಮನೇಲಿ ವೆಜಿಟೇಬಲ್ ಮ್ಯಾಗಿ. ಗೈಸ್, ಇಲ್ಲಿ ನೋಡಿದ್ರ ಹಿಂದೆ ನಾನು ನಿಜ ಬಾಯಿ ಬಿದ್ದಿದ್ದ ಕೊಮ್ಮೆ ನೋಡ್ಬಿಟ್ಟು ಯಾರೋ ಮಂಚ ನಿಂತಿದ್ದ ನೋಡ್ಕೊಂಬಿಟ್ಟೆ ಸರ್. ನನಗೆ ಹಿಂದೆ ಕಾಣಿಸ್ತದೆ ಅದೊಂದೇ ಫ್ರಿಜ್ ಮೇಲೆ ಕೂತಾಯ್ತದು. ನಾನು ಯಾವುದೋ ಯಾರೋ ಬಂದ್ಬಿಟ್ಟು ಹಾಯ್ ಹೇಳ್ತಾ ಇದ್ದಾರೆ ಅನ್ಕೊಂಬಿಟ್ಟೆ. ನಿಮಗೂ ಹಂಗೆ ಶಾಕ್ ಆಗಿದ್ದರೆ ಕಮೆಂಟ್ ಮಾಡಿ ಹೇಳಿ ಗೈಸ್. ಮತ್ತು ಇವತ್ತು ಮಲ್ಲಿಗೆಲ್ಲ ಆಫೀಸಿಂದ ಈಗ ಬಂದಿರೋದು. ಬ್ರೇಕ್ಫಾಸ್ಟ್ ಇವತ್ತಿದೆ ಮ್ಯಾಗಿಗೋಸ್ಕರ ಇಷ್ಟೆಲ್ಲ 2 ನಿಮಿಷದಲ್ಲಿ ಮಾಡೋ ಮ್ಯಾಗಿನೇ ನಾವು ಅರ್ಧ ಅವರ್ ತಗೋತಾ ಇದ್ದೀವಿ ಮ್ಯಾಗಿ ಮಾಡೋಕ್ಕೆ. ಸೊ ಇನ್ನೊಂದು ಕಡೆ ವೆಜಿಟೇಬಲ್ ಮ್ಯಾಗಿ ಅಂದ್ರೆ ಸ್ವಲ್ಪ ಲೇಟ್ ಆಗೇ ಆಗುತ್ತಪ್ಪ. ಇದೆ ಆಯಿಲು ಬಿಸಿ ಆಗ್ಬೇಕು, ಎಣ್ಣೆ ಹಾಕಾಗಿದೆ, ಸ್ವಲ್ಪ ಎಣ್ಣೆ ಕಾಯಬೇಕು. ಇವತ್ತಂತೂ ನಾನು ಕೈ ಸುಟ್ಕೊಳಕ್ಕೆ ಹೋಗಲ್ಲ. ನೋಡಿ, ಅವತ್ತು ಸುಟ್ಕೊಂಡಿದ್ದು ಕೈ ಯಾವ ಲೆವೆಲ್ಗೆ ಬಂದಿದೆ, ಪಿಂಕ್ ಆಗಿದೆ. ಅದು ಅವಾಗ ಒಂಥರ ಆಯ್ತು, ಇವಾಗ ಸ್ವಲ್ಪ ಪರವಾಗಿಲ್ಲ. ಈಗ ಸ್ವಲ್ಪ ಪರವಾಗಿಲ್ಲ, ಯಾಕಂದರೆ ಇದ್ರ ಮೇಲೆ ಇರೋ ಕವರಿಂಗ್ ನಾನು ತೆಗ್ದಿದ್ದೀನಿ. ಹಾಂ, ಕಾದಿದೆ, ಹಾಕು. ನೀವು ಮೆಣಸಿನ್ಕಾಯಿ ತಗೋಬಾರ. ವಿಡಿಯೋಗ್ರಾಫರ್ಗೆ ಕೆಲಸ ಕೊಡ್ಬೇಡ. ಆಲ್ರೆಡಿ ಮಾಡಿಟ್ಟಿದ್ದೀನಿ ತಾನೆ, ಕುಚ್ಚಿಟ್ಟಿದ್ದೀನಿ ತಾನೆ ನಾನೆಲ್ಲ. ಬೇಕಾದ್ರೆ ಸ್ಪೂನ್ ಕೊಡು, ಅಲ್ಲಾಡಿಸ್ತಿರ್ತೀನಿ ಇದನ್ನ. ಈರುಳ್ಳಿ ಹಾಕ್ಕೊಂಡು ಎಣ್ಣೆಗೆ ಅಲ್ಲಾಡಿಸ್ತಾ ಇರ್ಬೇಕು ಹಿಂಗೆ. ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಕಟ್ಟಾಗಲ್ಲ ಅಂತದ, ಖಾರ ಜಾಸ್ತಿ ಆಗುತ್ತೇನೋ. ಖಾರ ಜಾಸ್ತಿ ಆಗುತ್ತಂತಿಲ್ಲ. ಖಾರ ತಿನ್ಬೇಕು, ಅಟ್ಲೀಸ್ಟ್ ಒಂಚೂರಾಗಿ ಖಾರ ಅನ್ನೋದು ಇರ್ಬೇಕು. ನಿಮಗೆ ಖಾರನೇ ಇರಬಾರ್ದು. ನಿಮಗೆ ತಿನ್ನಲ್ಲ ಅಂತಿಲ್ಲ, ಖಾರನೂ ತಿಂತೀನಿ ನಾನು. ಭಾರಿ ಖಾರ ತಿಂತೀನಿ. ಇವತ್ತು ನಮ್ಮ ಆಫೀಸಲ್ಲಿ ಮೇಘನ ಬಿರಿಯಾನಿ ಕೊಟ್ಟರು. ಪಾರ್ಸಲೆಲ್ಲ ಬರೋಕ್ಕಾಗಲ್ಲ, ಹೇಳಿದೆ ನಾನು. ಏನಕ್ಕೆ ಕೇಳಿದೆ? ಹಿಂಗೆ ಮಾನ ಮರ್ಯಾದಿಲ್ವಾ? ಎಲ್ಲದಕ್ಕೂ ಕೇಳ್ತಾನೆ ಅಂತ. ಏನು ನಮಗೆ ನೀನು ತಿನ್ಲಿ ಅಂತ ಕೇಳಿದೆ. ನಾನು ಒಬ್ಬನೇ ತಿಂದ್ರೆ ಹೆಂಗಿರ್ತದೆ? ಆಫೀಸಲ್ಲಿ ಹಿಂಗೆ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಏನೋ ಇವ್ರಿಗೆ ತಿನ್ನಕ್ಕೆ ಗತಿ ಇಲ್ಲ, ಅದಕ್ಕೆ ಎತ್ಕೊಬರ್ತಾರೆ ಅಂತ. ಏನಿಲ್ಲ, ಅಲ್ಲಿ ತುಂಬ ಮಿಕ್ಕಿತ್ತು, ವೇಸ್ಟ್ ಹೆಂಗೆ ಮಾಡೋದು ಅಂತ ಪಾರ್ಸಲ್ ಏನಾದ್ರು ಇದು ಯಾಕೆ ಹೇಳಿ, ಪಾರ್ಸಲ್ ಏನು ಇರಲಿಲ್ಲ. ಮಾನ ಮರ್ಯಾದೆ ಎಲ್ಲ ತೆಗಿತಾನೆ. ಇನ್ನ ಫುಡ್ಡು ಸುಮ್ಮನೆ ವೇಸ್ಟ್ ಆಗ್ತಿದೆ ಅನ್ನೋ ಬದಲು ಮಾನ ಮರ್ಯಾದೆ ನಿಜವಾಗ್ಲೂ ತೆಗಿತಾ ಇದ್ದಾನೆ. ಈ ತರ ಹೋಗ್ತಾನೆ ಆಫೀಸ್ಗೆ ಹೋದಾಗ, ಅವನೇನೋ ನನಗೆ ಅಂತ ಅವ್ನು ತಿಂದ ಅಂತ ಹೇಳ್ಬಿಟ್ಟು ನನಗೆ ಅಂತ ತರ್ತಾನೆ. ಆದ್ರೆ ಅವ್ರು ಅಲ್ಲಿರೋರೆಲ್ಲ ಏನ್ ಅನ್ಕೊಂತಾರೆ, ಓ ಇವ್ರಿಗೆ ಗತಿ ಇಲ್ಲ ಅದಕ್ಕೆ ತಗೊಂಡ್ಬಿಡ್ತಾರೆ ಅನ್ನೋ ತರ. ಯಾರು ಏನು ಅನ್ಕೊಳಲ್ಲ. ಅಲ್ಲಿ ಸುಮ್ಮನೆ ಅದನ್ನ ಎತ್ತ ಕಸಕ್ಕೆ ಬಿಸಾಕ್ತಾರೆ ಎಲ್ಲ ಮೂಟೆ ಕಟ್ಟೆ. ಆದ್ರೆ ಬದಲು ತಿನ್ನೋರ್ಗಾದ್ರು ಕೊಡ್ಲಿ ಅಂತ ಅಷ್ಟೇ. ನಮ್ಗೆ ನನ್ನ ಹೆಸರು ಹಾಳು ಮಾಡ್ತಾನೆ ಅವನು. ನಮ್ಮ ಕಂಪನಿ CEO ಬಂದಿದ್ರು ಆಫೀಸ್ಗೆ, ಅದಕ್ಕೋಸ್ಕರ ಮಾಡಿಸಿದ್ರು. ಆ್ಯಕ್ಚುಲಿ ಮಧ್ಯಾಹ್ನದವ್ರಿಗೂ ಅಂತಾನೆ ಮಾಡಿಸಿದ್ದವರು. ನಾವು ಹೋಗೋದು ನೈಟ್ ಶಿಫ್ಟ್, ನಮ್ಗೆ ಇರಲ್ಲ ಆ್ಯಕ್ಚುಲಿ. ಆದರೆ ಏನೋ ಇವತ್ತು ನೈಟ್ ಅವ್ರಿಗೂ ಸೇರಿಸಿ ಇರಲಿ ಅಂತ ಹೇಳ್ಬಿಟ್ಟು ಮಾಡಿಸಿದ್ರು. ಅಂದ್ಕೊಂಡೇ ಇದ್ದಿಲ್ಲ ಮೇಘನ ಬಿರಿಯಾನಿ ತರಿಸಿರ್ತಾರಂತ. ಅರ್ಶಿನ ಹಾಕಿದ್ದೀನಿ, ಈರುಳ್ಳಿ, ಮೆಣಸಿನ್ಕಾಯಿ. ಮೇಘನ ಬಿರಿಯಾನಿ, ಮೇಘನ ಚಿಕನ್ ಬಿರಿಯಾನಿ, ಚಿಲ್ಲಿ ಚಿಕನ್ನು. ಮತ್ತೆ ಇನ್ನೇನು ನಿನಗೆ ಇದು ತಿನ್ಬೇಕನ್ನೋ ಇವಾಗ ಕ್ರೇವಿಂಗ್ಸ್? ಸುಮ್ಮನೆ ಹೋಗಿ ಮಲಗ್ಬೋದಿತ್ತು ತಾನೆ. ಬ್ರೇಕ್ಫಾಸ್ಟ್ ಯಾವಾಗ ತಿಂದೆ ನೀನು? ಮತ್ತೆ ಅದು ರಾತ್ರಿ ನಾನು ತಿಂದಿದ್ದೆ. ಸರಿಯಿಂದ ಕ್ಯಾರೆಟ್ ಬೀನ್ಸ್ ಹಾಕು, ಬಟಾಣಿ. ನೆಕ್ಸ್ಟ್ ಬೀನ್ಸ್ ಇಸ್ ಫಾಲಿಂಗ್ ಡೌನ್. ನೆಕ್ಸ್ಟ್ ಬಟಾಣಿ ಫಾಲಿಂಗ್ ಡೌನ್.
ಬಟಾಣಿ ಸ್ವಲ್ಪ ಬೇಯಿಸಿರೋದನ್ನ ಬಟಾಣಿ ಹಾಕಲ್ಲ, ಒಂಚೂರು ಸ್ವಲ್ಪ ಕಮ್ಮಿನೇ ಹಾಕು ಬಟಾಣಿ. ಗೈಸ್ ನನಗೆ ಬಟಾಣಿ ಸ್ವಲ್ಪ ಇಷ್ಟ ಜಾಸ್ತಿ, ಅದಕ್ಕೆ ಹಾಕ್ತೀನಿ. ಬಟಾಣಿ ತಿಂದ್ರೆ ಏನಾಗುತ್ತೆ ಗೊತ್ತು ತಾನೆ, ಡರ್ರ ಬುರ್ರ ಅಂತೆಲ್ಲ ಆಗುತ್ತೆ. ನೀನು ಇಷ್ಟೊಂದು ಹಾಕಿರೋ ಬಟಾಣಿ ಆಮೇಲೆ ಬಿಡ್ಬೇಡ ಅಂತ ಹೇಳ್ತೀಯ, ಕಂಟ್ರೋಲ್ ಮಾಡೋಕ್ಕಾಗತ್ತೆ ಅದು? ಬಂದೇ ಬರ್ತದೆ, ಎಷ್ಟೊಂದ ಕಂಟ್ರೋಲ್ ಮಾಡಲ್ಲ ಆಮೇಲೆ. ಇಷ್ಟೊಂದು ಹಾಕಿದ್ಯಾ ಪಕ್ಕ ನೋಡ್ಕೊ, ಮಲಗಿರೋ ಟೈಮಲ್ಲಿ ನನಗೆ ಗೊತ್ತಿಲ್ಲ ನನ್ನ ಕನ್ಸಲ್ಲಿ ಬಿಟ್ಟಿನೋ ಇಲ್ಲ ಅಂತ. ಫುಲ್ ಬಟಾಣಿನೇ ಕಾಣುತ್ತೆ, ತೋರಿಸಿಲ್ಲ ಗೈಸ್, ಬೇರೆ ಬಟಾಣಿನೇ ಕಾಣಿಸ್ತಾ ಇಲ್ಲ, ಕ್ಯಾರೆಟ್ ಮಯ ಆಗೋದು. ಸ್ವಲ್ಪ ಬಟಾಣಿ ಇಷ್ಟ, ಅದು ಮಾಡೋದು ತಿಂಗಳಿಗ ಒಂದ್ಸರಿನೋ 2 ಸರಿನೋ, ಅವಾಗೂ ಸ್ವಲ್ಪ ಚೆನ್ನಾಗಿ ತಿನ್ನಕ್ ಬಿಡಲ್ಲ, ನನ್ಗೆ ಇಷ್ಟ. ನಿನ್ನೆ ಪಲಾವ್ ಮಾಡ್ಲು ಅದೆಲ್ಲ ಅಷ್ಟು ಬಟಾಣಿ ಹಾಕಿಟ್ಟಿಲ್ಲ. ಅದೆಲ್ಲೋ ಅದು ಖಾಲಿ ಆದ್ಮೇಲೆ ಅಷ್ಟೇ ಅಲ್ವಾ, ಇನ್ನು 1 ತಿಂಗಳು 2 ತಿಂಗಳು ಆದ್ಮೇಲೆ ನೀನ್ ಬಟಾಣಿ ಇಷ್ಟ ಆಯ್ತಾನೆ ಡಬ್ಬ ಮತ್ತೆ ತಗೋತಿದ್ದಾನೆ. ಇಲ್ಲ ಇವಾಗ ತಗೋಣಲ್ಲ, ಎಲ್ಲಿ ಏನಕ್ಕೆ ತಗೊಂಡು ಹಾಕು. ನೆಕ್ಸ್ಟ್ ಟೊಮೊಟೊ ಇರೋ, ಅದು ಕ್ಯಾರೆಟ್ ಒಂದು ಕಟ್ ಮಾಡಿ ನೋಡು, ಒಂದು ಹಿಂಗ ನೋಡು. ಕ್ಯಾರೆಟ್ ಬೇಯ್ತದ ಹಾಕು, ಅದು ಬೇಯ್ಬೇಕು. ಕ್ಯಾರೆಟ್ ಬೇಯ್ಬೇಕು, ಟೊಮೊಟೊ ಬೇಗ ಬೇಯುತ್ತೆ. ಏನಿಲ್ಲ ಹಾಕು. ಆಮೇಲೆ ಬೆಂದಿಲ್ಲ ಅಂತ ಹೇಳ್ತಾನೆ ಗೈಸ್, ಆವಾಗ್ಲೂ ಇದೇ ಪ್ರಾಬ್ಲಮ್ ಆಯ್ತು ನನಗೆ. ಸ್ವಲ್ಪ ಹೊತ್ತು ಬೇಯಕ್ ಬಿಡು. ಇದು ಮನೆ ಹೋಟ್ಲಲ್ಲಿ ಇರೋ ಥರನೇ ಎಲ್ಲ ಕೌಂಟ್ರಲ್ಲಿ ಇಬ್ರು ನಿಂತ್ಕೊಂಡು ಇಲ್ಲಿ ಲೈಟಿಂಗ್ಸ್ ಒಂದೇ ಇರೋದಾಯ್ತಾ, ಲೈಟ್ ಎಫೆಕ್ಟ್ ಬಿಡ್ಬೋದು, ಬಟ್ ಎಲ್ಲಿ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಗ್ಯಾಸ್ ಎಲ್ಲ. ಲೈಟೆಲ್ಲ ಇಟ್ಕೊಂಡು ಮ್ಯಾನೇಜ್ ಮಾಡೋಕ್ಕೆ ಒಂದು ಫೋನ್ ಇಟ್ಕೊಂಡು ಸುಮ್ಮನೆ ಬರೀ ಮಾಡ್ತಾನೆ. ಲೈಟ್ ಐತೆ ಅಂದ್ರೆ ಬೇರೆದೈತೆ, ಫೋಕಸ್ ಲೈಟು, ಇವೇನೋ ಮೆಂಟ್ಲಾಗ್ಬಿಟ್ಟವನೇ ಗೈಸ್, ನಿದ್ದೆ ಇಲ್ಲ ಅಲ್ಲ, ಅದಕ್ಕೆ ತಿಕ್ಕಲಾಗಿ ಮಾತಾಡ್ತಾವನು. ನಂಗೆ ನಿದ್ದೆ ಇಲ್ಲ ಅಂದ್ರೆ ಹೆಂಗೆ ತಿನ್ಬೇಕಾಗ ಎಣ್ಣೆ ಹೊಡೆದಿರೋ ಥರ ಇರ್ತೀನಿ. ಆಮೇಲೆ ಜನ ನಾನು ಎಣ್ಣೆ ಹೊಡೆಯೋದು ನಿದ್ದೆ ಇಲ್ಲ ಅಂದ್ರೆ ಎಲ್ಲರೂ ಹಂಗೆ ಇರ್ತಾರೆ ಪಾಪ, ನಿದ್ದೆ ಮಾಡಿ. ನಾನು ಜಾಸ್ತಿ ಹೆಂಗಿರ್ತೀನಿ, ತಲೆ ಕೆಟ್ಟೋಗ್ಬಿಟ್ಟು ಎಣ್ಣೆ ಹೊಡೆದು ಯಾವುದೋ ಟೈಟ್ ಆಗಿರೋ ಥರ ಇರ್ತೀನಿ. ಟೊಮೊಟೊ ಹಾಕ್ಬಿಡೋಣ ಗೈಸ್, ಹಾಕ್ಬಿಡ್ಲಾ? ಅಲ್ಲಿ ಸೀದ್ ಹೋಗ್ತಾ ಇರ್ತದೆ. ಸ್ಟೀಲ್ ಪಾತ್ರೆ ಅಂದಮೇಲೆ ಸ್ಟೀಲ್ ಸೀದ್ ಹೋಗಿ ಹೋಗುತ್ತೆ. ಟೊಮೊಟೊ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಕು, ಅರ್ಧ ಹಾಕು, ಅಷ್ಟು ಸಾಕು ಗೈಸ್. ಧನಿಯಾ ಪುಡಿ ಹಾಕಿದ್ದೀನಿ ಗೈಸ್. ಇದು ಮ್ಯಾಗಿ ಮಸಾಲಾನು ಹಾಕೊಂಡ್ಬಿಟ್ಟೆ, 2 ಪ್ಯಾಕೆಟ್ ಯೂಸ್ ಮಾಡ್ತಾ ಇದ್ದೀವಿ ನಾವು. 2 ಪ್ಯಾಕೆಟ್ ಹಾಕೊಂಡು ಇವಾಗ ನೀರು ಹಾಕಿದ್ರೆ ಅದೆಲ್ಲ ಸರಿ ಹೋಗ್ಬಿಡುತ್ತೆ ಗೈಸ್. ಆಯ್ತಲ್ಲ, ಎಲ್ಲ ತರಕಾರಿ ಎಲ್ಲ ಹಾಕಿ ಇಲ್ಲ ಆಯ್ತಲ್ಲ 2 ಮಸಾಲ 2 ಪ್ಯಾಕೆಟ್ ಹಾಕಿದ್ನಲ್ಲ ಹೀಗೆ. ಇವಾಗ ನೀರು ಹಾಕ್ತೀನಿ ಗೈಸ್. ಈಗ ನೀರು ಹಾಕೋತಾ ಇದ್ದೀನಿ. ಒಂದಕ್ಕೆ ಈ ಕಪ್ಪಲ್ಲಿ 2 ಕಪ್ ಹಾಕೋತಾ ಇದ್ದೀನಿ ನೀರು. ಅಂದರೆ 1 ಪ್ಯಾಕೆಟ್ಗೆ 1 ಕಪ್ ಅಂತನಾ? ಬಿಡು, ಕಲಿಸ್ತಾನೇ ಇರಬೇಡ, ಅದನ್ನ ಬಿಡು ಸಾಕು. ಆ ಕಡೆ ಈ ಕಡೆ ಅಂಟ್ಕೊಂಡಿರೋದೆಲ್ಲ ತೆಗಿತು. ಆಗೋಯ್ತು ಮ್ಯಾಗಿ. ನನ್ಗನ್ಸೋ ಪ್ರಕಾರ ಕರೆಕ್ಟಾಗಿ ಆಗುತ್ತೆ ಇದು ಅಂತ ಅನ್ನಿಸುತ್ತೆ. ಇವಾಗ ಇದು ಕುದಿಯೋವಾಗ ಸಿಗ್ತೀನಿ. ಗೈಸ್ ಈಗ ಮ್ಯಾಗಿ ಹಾಕ್ತಾ ಇದ್ದೀನಿ, ಕುದೀತಾ ಐತೆ, ಮ್ಯಾಗಿ ಹಾಕ್ಬಿಡ್ತೀನಿ. ಮ್ಯಾಗಿ ಅನ್ಹೆಲ್ದಿ, ಸ್ವಲ್ಪ ನೋಡಿಕೊಂಡು ತಿನ್ನಿ ಅಷ್ಟೇ. ಯಾವಾಗಾದರೂ ಒಂದು ಸರಿ ಈ ಥರ 2 ತಿಂಗಳಿಗೋ 1 ತಿಂಗಳಿಗೋ ಈ ಥರ ತಿನ್ನಿ ಅಷ್ಟೇ. ಇಲ್ಲ ವೀಟ್ ಮ್ಯಾಗಿ ಬರುತ್ತೆ, ಅದನ್ನು ಬೇಕಾದ್ರೆ ಟ್ರೈ ಮಾಡ್ಬೋದು ನೀವು. ನಿಜವಾಗ್ಲೂ ಇದು ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದಕ್ಕೆ ನಾನು ಸ್ವಲ್ಪ ವೆಜಿಟೇಬಲ್ಸ್ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅದರಲ್ಲೇ ಹೊಟ್ಟೆ ತುಂಬಲಿ ಅಂತ. ಇಲ್ಲಾಂದರೆ ನಾನು ಫಸ್ಟು 2 ಮ್ಯಾಗಿ ತಿಂತಾಯಿದ್ದೆ. ಅಂದರೆ 2 ಪ್ಯಾಕೆಟ್ ನಾನೇ ತಿಂತಾಯಿದ್ದೆ, ಅಷ್ಟು ನನಗೆ ಇಷ್ಟ ಮ್ಯಾಗಿ. ಬಟ್ ಇವಾಗ ತಿಂತಾಯಿಲ್ಲ ಆ ಥರ. ಇದು ಬೇಯ್ಲಿ ಗೈಸ್, ಬೆಂದ್ಮೇಲೆ ಸಿಗ್ತೀನಿ. ಇನ್ನೊಂದು ಏನು ಗೊತ್ತಾ, ಸ್ವಲ್ಪ ಒಂದೊಂದು ಸರಿ ಲಾಸ್ಟಲ್ಲಿ ಈ ಥರ ಕಲಿಸ್ತಾ ಇರಬೇಕು, ಎಲ್ಲ ತಳ ಹಿಡಿದು ಬಿಡುತ್ತೆ, ಸ್ವಲ್ಪ ಉಪ್ಪಿಟ್ಟು ಥರ. ನಾವು ಫುಲ್ಲು ನೀರು ಹಾಕಿ ನೀರು ಥರ ಮ್ಯಾಗಿ ಮಾಡೋದು ಬೇರೆ, ಇದು ಸ್ವಲ್ಪ ತಳ ಹಿಡಿಯುತ್ತೆ, ಸ್ವಲ್ಪ ನೋಡ್ಕೋಬೇಕು.
ಬಟ್ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನಾನು ಫಸ್ಟಿಂದನೂ ಇನ್ನು ತರಕಾರಿ ಮ್ಯಾಗಿ ಅಂದ್ರೆ ನನಗೆ ತುಂಬ ಇಷ್ಟ. ಇವಾಗ ನಿಜವಾಗ್ಲೂ ಬಟಾಣಿ ಜಾಸ್ತಿನೇ ಆಗೋಯ್ತು. ನಂಗೆ ಆವಾಗಲೇ ಗೊತ್ತಾಗಿಲ್ಲ ಸರಿಯಾಗಿ, ಒಂದು ಸ್ವಲ್ಪ ಜಾಸ್ತಿ ಅಂದ್ಕೊಂಡೆ. ತಿನ್ನೋದಿನ್ನು 2 ತಿಂಗಳಿಗೆ ಒಂದ್ಸರಿ. ಇನ್ನೇನು ಆಗ್ತೈತೆ ಗೈಸ್, ಸ್ವಲ್ಪ ನೀರು ಹಾಕ್ಕೊಳ್ಳ ಅಂತಲೂ ಅನಿಸ್ತೈತೆ. ಒಂದ್ಸರಿ ನೋಡ್ತೀನಿ ಗೈಸ್. ನಾನು ಇಷ್ಟು ನೀರು ಹಾಕ್ಕೊತಾ ಇದ್ದೀನಿ, ಅದು ಸೈಡಲ್ಲಿ ಹಾಕ್ಕೋತಾ ಇದ್ದೀನಿ. ಇವಾಗೆಲ್ಲ ಅಡುಗೆ ಎಲ್ಲ ಆಗಿದ ತಕ್ಷಣ ಇದೆಲ್ಲ ಕ್ಲಿಯರ್ ಮಾಡ್ಕೋಬೇಕು. ಪಾತ್ರೆ ಇದೆ, ಎಲ್ಲ ಕ್ಲಿಯರ್ ಮಾಡ್ಕೋಬೇಕು. ಒಂದ್ಸರಿ ಟ್ರೈ ಮಾಡಿ. ಈ ಥರ ನಾನು ಮಾಡ್ಕೊಂಡಿಲ್ಲ ವೆಜ್ ಮ್ಯಾಗಿ ಅಂದರೆ. ಈ ಥರ ತರಕಾರಿ ಹಾಕಿ, ಸ್ವಲ್ಪ ಧನಿಯಾ ಪೌಡ್ರು, ಒಂಚೂರು ಸಾಲ್ಟ್ ಹಾಕಿ, ಮೆಣಸಿನ್ಕಾಯಿ ಇಲ್ಲ ಚಿಲ್ಲಿ ಪೌಡ್ರ್ ಹಾಕಿ ಸೂಪರಾಗಿರುತ್ತೆ. ಸ್ಪೈಸಿ ಹಾಕಿ ನನಗೆ ಇವಾಗ ಬಾಯಲ್ಲಿ ನೀರು ಬರ್ತದೆ, ಅಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಮ್ಯಾಗಿನ. ನಾನು ಸ್ವಲ್ಪ ಹೊತ್ತು ಬಂದರೆ ನಾನು ತೆಗೆದಿಟ್ಕೊಬಿಡ್ತೀನಿ ಗೈಸ್. ಬಿಸಿ ಮ್ಯಾಗಿ ಸೂಪರಾಗಿದೆ ನೋಡೋಕ್ಕೆ. ತಗೋ. ವಾವ್ ಏಯ್ ವೆಜಿಟೇಬಲ್ ಮ್ಯಾಗಿ. ಏನೋ ಆಗೈತೆ ನನಗೆ, ನಿಜ ನಿದ್ದೆ ಇಲ್ದಿರ ಮಾತಾಡ್ತಾನೆ. ಫೋಟೋ ಹಿಡ್ಕೊಂಬಿಡೋಣ ಇರು ಒಂದು ತಮ್ಮನೇಲಿಗೆ. ಚೆನ್ನಾಗಿತ್ತಾ ಮ್ಯಾಗಿ? ಚೆನ್ನಾಗಿದೆ. ಸ್ವಲ್ಪ ಖಾರ ಜಾಸ್ತಿ ಆಯಿತಾ? ನಿನಗೆ ಸ್ವಲ್ಪ ಖಾರ ಅಷ್ಟಕ್ಕಷ್ಟೇ, ಸ್ವಲ್ಪ ನಾರ್ಮಲಾಗಿ ತಿಂತಾನೆ. ನನಗೆ ಖಾರ ಜಾಸ್ತಿ ಇಷ್ಟ. ಗೈಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಮ್ಯಾಗಿ. ನಿಜವಾಗ್ಲೂ ಟ್ರೈ ಮಾಡಿ. ಯಾರು ವೆಜ್ ಮ್ಯಾಗಿ ಟ್ರೈ ಮಾಡಿಲ್ಲ ಅವರು ಈ ಥರ ಮಸಾಲೆ ಹಾಕಿ ಟ್ರೈ ಮಾಡಿ. ಯಮ್ಮಿಯಾಗಿರುತ್ತೆ. ವೆಜಿಟೇಬಲ್ಸು ಅದು ಇವೆಲ್ಲ ಆ್ಯಕ್ಚುಲಿ ಈ ಸ್ಪೈಸಿ ಇದು ಬೇಸಿಕ್ ಸ್ಪೈಸಿನೇ ಇರೋದು, ಖಾರ ಜಾಸ್ತಿ ಇಲ್ಲ. ಈ ತಿನ್ನೋ ತಣ್ಣಗಾದ್ರೆ ನೋಡಿ ಇಷ್ಟೊತ್ತು ಹೊಟ್ಟೆ ಹಸಿ. ಬಿಸಿ ಐತೆ ಎಲ್ಲಿ ಬಿಸಿ? ಅಲ್ಲಿ ಫ್ಯಾನಿಗೆ ತಣ್ಣಗಾಗೋಯ್ತು. ತಿನ್ನು ಬೇಗ, ತಿನ್ಬಿಟ್ಟು ಮಲ್ಕೋ, ಮೆಂಟ್ಲಾಗ್ಬಿಡ್ತೀಯಲ್ಲ ಅಂದರೆ. ಓಕೆ ಬಾಯ್ ಹೇಳು. ಓಕೆ ಗೈಸ್ ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.